ಇಷ್ಟೇನಾ ನಿನ್ ಯೋಗ್ಯತೆ? ಇಷ್ಟೇನಾ ನಿನ್ನ ಶಕ್ತಿ? ಯಾವುದೋ 4 ಮಂತ್ರಗಳನ್ನ ಕಲ್ತ್ಬಿಟ್ಟು ಕಪ್ಪು ಬಟ್ಟೆ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ನೀನು ಮಹಾನ್ ಮಾಂತ್ರಿಕ ಆಗಲ್ಲ. ಸಾಮಾನ್ಯ ಜನರನ್ನ ಬೇಕಿದ್ರೆ ಹೆದರ್ಸ್ಬೋದು, ನನ್ನನ್ನ ಹೆದರ್ಸಕ್ಕಾಗಲ್ಲ. ನೀನು ಜಾಸ್ತಿ ಮಾತಾಡ್ತಾ ಇದೀಯ. ಈಗ ನೋಡೇನ್ ಮಾಡ್ತೀನಿ ಅಂತ. ಭದ್ರಕಾಳಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಬೇಡ, ಹೊಡಿಬೇಡ, ಹೊಡಿಬೇಡ. ನೋಡಿದ್ಯಾ, ನಾನ್ ನಿನ್ ಮುಟ್ತೇನೆ, ನಿನ್ಗೆ ಹೇಗ್ ನೋಡ್ಕೊಡ್ತೀನಿ ಅಂತ. ನಾನ್ ಹೇಳೋ ಕೆಲ್ಸ ಮಾಡ್ತೀಯಾ ಇಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ನೋಡು, ಈ ಕ್ಷಣದಿಂದ ನೀನು ನನ್ನ ಕೈಗೊಂಬೆ. ನಾನ್ ಹೇಳಿದ ಕೆಲ್ಸನ ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ ನನ್ನ ಶಕ್ತಿ ಏನು ಅಂತ, ನನ್ನ ಸಾಮರ್ಥ್ಯ ಏನು ಅಂತ. ನಾನು ಎಂತವನು ಅಂತ ನಿನಗೆ ಅರಿವಾಗಿರ್ಬೇಕಲ್ವಾ? ಇನ್ಮೇಲೆ ನೀವೇ ನನ್ನ ಗುರುಗಳು. ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಹಾರಿಕುನ್ ಜೊತೆ ಸೇರ್ಕೊಂಡು ಶಿವಗಾಮಿನ ಸಾಯಿಸ್ಬೇಕು. ಸಾಯಿಸ್ತೀಯಾ? ಸಾಯಿಸ್ತೀನಿ. ಅದ್ರ ಅಪವಾದ ಅಶೋಕ್ ಮೇಲ್ ಬರೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿನ್ ಶಿವಗಾಮಿ ಕಡೆ ವಾಲ್ಬಾರ್ದು. ನಿನ್ನ ಪ್ರತಿಯೊಂದು ಓಡಾಟ ನಡವಳಿಕೆನೆಲ್ಲ ಇಲ್ಲಿಂದನೇ ನೋಡ್ತಾ ಇರ್ತೀನಿ. ಕಮಲಮ್ಮ, ಕೊನೆಗೂ ಆ ಮನೆ ಹಾಳಿ ಈ ಮನೆಯಲ್ಲೇ ಉಳ್ಕೊಳ್ಳೋ ಹಾಗಾಗ್ಬಿಡ್ತಲ್ಲ ಕಮಲಮ್ಮ. ಈ ಮನೆಗೂ ನಿಯತ್ತು ಅನ್ನೋ ಪದಕ್ಕೂ ಆಗ್ಬರಲ್ಲ ರೂಪ. ಈ ಮನೆಗೆ ಯಾರೇ ಬಂದ್ರು ಅಮ್ಮೋರವ್ರಿಗೆ ಒಳ್ಳೇದ್ ಮಾಡೋಕೆ ನೋಡ್ತಾರೆ. ಆದ್ರೆ ಬಂದವರೆಲ್ಲ ಅವ್ರಿಗೆ ಮೋಸ ಮಾಡ್ತಾರೆ. ಅಮ್ಮವ್ರ ಹತ್ರ ಅವ್ರ ನಿಯತ್ತಾಗಿದ್ರೆ ಇಡೀ ಜೀವನ ಅವ್ರನ್ನ ಅಂಗೈಲಿಟ್ಕೊಂಡು ನೋಡ್ಕೋತಾರೆ ಅಮ್ಮವ್ರು. ಆದ್ರೆ ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ. ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೊಟ್ಟೆ ಕುಯ್ದಂಗೆ ಬರೋರೆಲ್ಲ ತಕ್ಷಣದ ಲಾಭಕ್ಕೋಸ್ಕರ ಅವ್ರಿಗೆ ಮೋಸ ಮಾಡ್ತಾರೆ. ಅವ್ರು ಮಾಡೋ ಕರ್ಮ ಅವ್ರು ಅನ್ಭವಿಸ್ತಾರೆ ಬಿಡು ಕಮಲಮ್ಮ. ತಪ್ಪು ಮಾಡೋರು ಶಿಕ್ಷೆ ಅನುಭವಿಸ್ತಾರೆ ನಿಜ. ಆದ್ರೆ ಅಮ್ಮವ್ರು ಏನ್ ತಪ್ಪು ಮಾಡಿದ್ದಾರೆ? ಅವ್ರಿಗೆ ಯಾಕೆ ಇಷ್ಟೊಂದು ಶಿಕ್ಷೆ? ನಿಯತ್ತಿಲ್ದೇ ಇರೋರ್ನ ಜೊತೆಲಿ ಇಟ್ಕೊಳ್ಳೋದೇ ತಪ್ಪು. ಇವತ್ತಲ್ಲ ನಾಳೆ ಅವ್ರು ಬದಲಾಗ್ತಾರೆ ಅಂತ ಅವ್ರಿಗೆ ಒಳ್ಳೇದ್ ಮಾಡೋದಿದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಮನುಷ್ಯತ್ವದಿಂದ ನಡ್ಕೊಳ್ಳೋದೇ ಅನ್ಯಾಯ ಅನಿಸ್ತಿದೆ ಈ ಕಾಲದಲ್ಲಿ. ನೀನ್ ಹೇಳೋದು ಸರಿನೇ ರೂಪ. ಅಮ್ಮೋರು ಅವ್ರ ಹತ್ರ ಇರೋ ಒಳ್ಳೆ ಗುಣನೆಲ್ಲ ಬಿಟ್ಬಿಟ್ರೆ ನೆಮ್ಮದಿಯಾಗಿರ್ತಾರೇನೋ ಅಂತ ಅನ್ಸುತ್ತೆ. ಅಮ್ಮವ್ರು ಒಳ್ಳೆಯವರಾಗಿರೋದಕ್ಕೆ ದೇವಿ ಅವ್ರ ಜೊತೆಲಿ ಇರೋದು ಕಮಲಮ್ಮ. ನೋಡ್ತಾ ಇರು ಕಮಲಮ್ಮ, ಇನ್ನು ಸ್ವಲ್ಪ ದಿವಸಕ್ಕೆ ಅಮ್ಮವ್ರಿಗಿರೋ ಕಷ್ಟ ಎಲ್ಲ ದೂರ ಆಗುತ್ತೆ. ಅಮ್ಮವ್ರು ನೆಮ್ಮದಿಯಾಗಿರ್ತಾರೆ. ಅಷ್ಟಾದ್ರೆ ಸಾಕು ರೂಪ. ನಾನು ಎಲ್ಲ ಒಳ್ಳೇದಾಗ್ಲಿ ಅಂತ ಆ ಶಾಂಭವಿ ದೇವಿ ಹತ್ರ ಬೇಡ್ಕೋತಾ ಇದ್ದೀನಿ.
ಯಾಕೆ ಬಂದೆ ಆ ನಿನಗೆ ಮುಕ್ತಿನೇ ಸಿಗಬಾರ್ದು. ಸಾವಿರಾರು ವರ್ಷ ಅಂತರ್ಪಿಶಾಚಿಯಾಗಿ ಅಲಿಬೇಕು. ಹಾಗ್ ಮಾಡ್ತೀನಿ. ನನ್ ಕಣ್ಮುಂದೆ ನಿಂತ್ಕೋಬೇಡ, ಹೋಗು. ಕೋಪ ಮಾಡ್ಕೋಬೇಡ ಹಾರಿಕಾ, ನನ್ನಿಂದ ತಪ್ಪಾಯ್ತು. ನಾನು ಒಳ್ಳೆ ಆತ್ಮ ಆಗಿದ್ದೆ, ಶಿವಗಾಮಿಗೆ ಸಪೋರ್ಟ್ ಮಾಡ್ತಿದ್ದೆ. ಆದ್ರೆ ಈಗ ಬದ್ಲಾಗಿದ್ದೀನಿ. ಆದಿ ನನ್ನನ್ನ ಬದಲಾಯಿಸಿದ್ದಾರೆ. ಈಗ ನಿನ್ ಜೊತೆ ಕೈ ಜೋಡ್ಸಕ್ಕೆ ತಯಾರಿದ್ದೀನಿ. ನನಗೆ ಒಂದೇ ಒಂದು ಅವಕಾಶ ಕೊಡು. ಏನಾದ್ರೂ ಮಾಡಿ ಮನೇಲಿ ಇನ್ನೊಂದು ಜಗಳನ ಸೃಷ್ಟಿ ಮಾಡಿ ಶಿವಗಾಮಿನ ಸಾಯಿಸೋ ಜವಾಬ್ದಾರಿ ನಂದು. ಹೌದಾ? ನಿನ್ ಮಾತನ್ನ ನಂಬೋದಾ? ನಾನೀಗ ತಾನೇ ಆದಿ ಮನೆಯಿಂದ ಬರ್ತಾ ಇದ್ದೀನಿ. ಸಂಶಯ ಇದ್ರೆ ಅವ್ರನ್ನೇ ಕೇಳಿ. ಇಲ್ಲ ಬಿಡು, ನಿನ್ ಮಾತಲ್ಲಿ ನನಗೆ ನಂಬಿಕೆ ಇದೆ. ಇನ್ನೊಂದು ಜಗಳನ ಸೃಷ್ಟಿ ಮಾಡೋ ಜವಾಬ್ದಾರಿ ನಂದು. ಹೆಣ ಬೀಳ್ಸೋ ಜವಾಬ್ದಾರಿ ನಿಂದು. ಆಯ್ತು, ಆ ಸಮಯಕ್ಕೆ ಕಾಯ್ತಾ ಇರ್ತೀನಿ.